ಧರ್ಮಸ್ಥಳದಲ್ಲಿ ಒಂದು ಕಡೆ ಎಸ್ಐಟಿ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಮೂವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಧರ್ಮಸ್ಥಳ ಕ್ಷಣದಿಂದ ಕ್ಷಣಕ್ಕೂ ಕೂಡ ಕಾವು ಪಡೆದುಕೊಳ್ತಾ ಇದೆ. ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಪಾಂಗಳ ಪ್ರದೇಶದಲ್ಲಿ ಹಲ್ಲೆ ನಡೆಸಿದೆ ಗುಂಪು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪ್ರತಿಷ್ಠಿತ ಕುಟುಂಬದ ವಿರುದ್ಧ ಸುಳ್ಳು ಆರೋಪ ಅಂತ ಹೇಳಿ ಹಲ್ಲೆಯನ್ನ ನಡೆಸಲಾಗಿದೆ. ಪಾಂಗಳ ಕ್ರಾಸ್ ಬಳಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಜನರು. ಧರ್ಮಸ್ಥಳದಲ್ಲಿ ಒಂದು ಕಡೆ ಎಸ್ಐಟಿ ತನಿಖೆ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಅಲ್ಲಿ ಯೂಟ್ಯೂಬರ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನಿರಂತರವಾಗಿ 24x7 ವರದಿ ಮಾಡ್ತಾ ಇರುವಂತಹ ವರದಿಗಾರರಿದ್ದಾರೆ. ಧರ್ಮಸ್ಥಳ ಅಟ್ ಪ್ರೆಸೆಂಟ್ ಉದ್ವಿಗ್ನಗೊಂಡಿದೆ. ಕಾರಣ ಅಲ್ಲಿದ್ದಂತಹ ಸ್ಥಳೀಯರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರಬಹುದು. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಕಳೆದ 8 ದಿನಗಳಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಅಸ್ಥಿಪಂಜರ ಹುಡುಕುವಂತಹ ಕೆಲಸದಲ್ಲಿದ್ದರೆ, ಮತ್ತೊಂದು ಕಡೆ ಇವತ್ತು ನಡೆದಿರುವ ಘಟನೆ ಏನು ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಸ್ಥಳೀಯರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕುಟುಂಬದ ವಿರುದ್ಧ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾರೆ ಅಥವಾ ಅವರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪಗಳನ್ನ ಮಾಡ್ತಾ ಸುಳ್ಳು ವರದಿಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಗುಂಪು ಯೂಟ್ಯೂಬರ್ಗಳ ಮೇಲೆ ದಾಳಿಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಎರಡು ಗುಂಪುಗಳ ನಡುವೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಬಟ್ ಈವರೆಗೂ ಕೂಡ ಅಟ್ ಪ್ರೆಸೆಂಟ್ ಈ ಕ್ಷಣದವರೆಗೂ ಕೂಡ ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಒಂದು ಗುಂಪು ಏಕಾಏಕಿಯಾಗಿ ಬಂದು ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡಿದೆ. ಮತ್ತೊಂದು ಗುಂಪು ಯೂಟ್ಯೂಬರ್ಗಳ ಪರವಾಗಿ ನಿಂತಿದೆ. ಸೊ ಧರ್ಮಸ್ಥಳದಲ್ಲಿ ಈಗ ಆತಂಕದ ವಾತಾವರಣ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಸದ್ಯ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ರೆ ಪರಿಸ್ಥಿತಿಯನ್ನ ತಿಳಿಗೊಳಿಸಲಿಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಂಘರ್ಷದ ವಾತಾವರಣ ಸದ್ಯ ಧರ್ಮಸ್ಥಳದಲ್ಲಿ ನಿರ್ಮಾಣವಾಗಿದೆ. ಎರಡು ಗುಂಪುಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಸೊ ಸದ್ಯ ಉದ್ವಿಗ್ನ ವಾತಾವರಣ, ಸಂಘರ್ಷದ ಸಂದರ್ಭ, ಸಂಘರ್ಷದ ವಾತಾವರಣ, ಇದರ ನಡುವೆ ಪೊಲೀಸರ ಹರಸಾಹಸ ಈಗ ಧರ್ಮಸ್ಥಳದಲ್ಲಿ ಇದೆ. ಕಳೆದ 10 ದಿನಗಳಿಂದ ಎಸ್ಐಟಿ ತನಿಖೆ ನಡೀತಾ ಇದೆ. ಅನಾಮಿಕ ವ್ಯಕ್ತಿಯೊಬ್ಬ ಬಂದ, 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟ, ಜಾಗಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದ. 2 ದಿನಗಳ ಕಾಲ ವಿಚಾರಣೆಯಾಯಿತು. ಕಳೆದ 8 ದಿನಗಳಿಂದ ಉತ್ಖನನ ನಡೀತಾ ಇದೆ. ಇದರ ನಡುವೆ ಇವತ್ತು ಈ ಘಟನೆ ಆಗಿದೆ. ಪಾಂಗಳ ಕ್ರಾಸ್ ಬಳಿ ಎರಡು ಗುಂಪಿನ ನಡುವೆ ಜಗಳವಾಗಿದೆ. ಜನರು ಜಮಾಯಿಸಿದ್ದಾರೆ. ಗ್ರಾಮಸ್ಥರು ಹೋರಾಟಗಾರರ ನಡುವೆ ಸಂಘರ್ಷದ ವಾತಾವರಣ. ಉದ್ರಿಕ್ತರನ್ನ ಕೂಡ ಈಗ ಚೆದರಿಸಲಿಕ್ಕೆ ಪೊಲೀಸ್ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದೆ. ಲಘು ಲಾಠಿ ಪ್ರಹಾರ ಕೂಡ ನಡೆಸಿದೆ ಪೊಲೀಸ್. ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗ್ತಾ ಇದೆ. ನೋಡಿ, ಒಂದು ಕಡೆ ಅಲ್ಲಿರುವಂತಹ ಗ್ರಾಮಸ್ಥರು ಅಂತ ಹೇಳಿದ್ರೆ ಅಲ್ಲಿರುವಂತಹ ಒಂದು ಗುಂಪು, ಅಂದ್ರೆ ಈ ತನಿಖೆಯನ್ನ ಜೊತೆಗೆ ಈ ತನಿಖೆ ಅಥವಾ ಆ ದೂರುದಾರ, ಇವತ್ತು ಬಂದಿರುವಂತಹ 6 ಮಂದಿ ಸಾಕ್ಷಿಗಳು ಎಲ್ಲವೂ ಕೂಡ ದೊಡ್ಡ ಷಡ್ಯಂತ್ರ. ಧರ್ಮಸ್ಥಳದ ಹೆಸರನ್ನ ಕೆಡಿಸಲಿಕ್ಕೆ ನಡೀತಾ ಇರುವಂತಹ ಷಡ್ಯಂತ್ರ ಅನ್ನುವ ಆರೋಪ ಮತ್ತು ವಾದ ಒಂದು ಗುಂಪಿನದ್ದು. ಮತ್ತೊಂದು ಗುಂಪು, ಇಲ್ಲ ಧರ್ಮಸ್ಥಳದಲ್ಲಿ ಸಾಕಷ್ಟು ಮಹಿಳೆಯರ ಹತ್ಯಾಕಾಂಡವಾಗಿದೆ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು, ಎಸ್ಐಟಿ ತನಿಖೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತಹ ಒಂದು ಗುಂಪು. ಇದರ ನಡುವೆ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳು ಒಂದು ಕಡೆ ಪರ, ಮತ್ತೊಂದು ಕಡೆ ವಿರುದ್ಧ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ನೇರ ದೃಶ್ಯಾವಳಿಗಳು. ಪಾಂಗಳ ಕ್ರಾಸ್ನ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ.
ಸದ್ಯ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅಂತ ಹೇಳಿ ಎರಡೂ ಗುಂಪಿನ ನಡುವೆ ಮಾತಿಗೆ ಮಾತು ಬೆಳೀತಾ ಇದೆ. ಒಂದು ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಪೊಲೀಸರು ಕೂಡ ತಿಳಿ ಹೇಳುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿರುವಂಥ ಹೋರಾಟಗಾರರು ಜೊತೆಗೆ ಒಂದು ಗುಂಪು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯುವ ಅಥವಾ ಸೈಲೆಂಟ್ ಆಗುವಂತಹ ಸಂದರ್ಭ ಕಾಣಿಸ್ತಾ ಇಲ್ಲ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಮಾತಿಗೆ ಮಾತು ಬೆಳೀತಾನೇ ಇದೆ. ಪೊಲೀಸರು ಸಮಾಧಾನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಸ್ಥಳೀಯರು ಮಾತ್ರ ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಅಲ್ಲಿದ್ದಂಥ ಯೂಟ್ಯೂಬ್ ಚಾನೆಲ್ಗಳ ಕಾರ್ಗಳ ಮೇಲೆ ಹಲ್ಲೆಯಾಗಿದೆ. ಅದೇ ರೀತಿಯಾಗಿ ಕ್ಯಾಮ್ರಾಗಳ ಮೇಲೆ ಹಲ್ಲೆಯಾಗಿದೆ. ಕ್ಯಾಮ್ರಾಗಳು ಕೂಡ ಗಮನಿಸ್ತಾ ಇರಬಹುದು ಧ್ವಂಸವಾಗಿದೆ ಅಂತ. ಮೈಕನ್ನು ಕಿತ್ಕೊಂಡಿದ್ದಾರೆ, ಕ್ಯಾಮ್ರಾವನ್ನು ಕಿತ್ತು ಬಿಸಾಕಿದ್ದಾರೆ, ಇಡೀ ಕ್ಯಾಮ್ರಾ ಕೂಡ ಧ್ವಂಸವಾಗಿದೆ. ಕ್ಯಾಮ್ರಾದ ಪರಿಸ್ಥಿತಿಯೇ ಹೀಗಿದ್ರೆ ಇನ್ನು ಆ ಯೂಟ್ಯೂಬರ್ನ ಕಥೆಯನ್ನು ಗಮನಿಸಿ, ಆ ವರದಿಗಾರನ ಕತೆ ಏನಾಗಿರಬಹುದು ಜಸ್ಟ್ ನೀವೇ ಊಹೆ ಮಾಡ್ಕೊಳ್ಳಿ. ಬಟ್ ಪರಿಸ್ಥಿತಿ ಹೇಗಿದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಉದ್ವಿಗ್ನಗೊಂಡಿದೆ. ಸಂಘರ್ಷದ ಸಂದರ್ಭ ಹೇಗಿರುತ್ತೋ ಅದೇ ರೀತಿಯಾಗಿ ಈಗ ಪರಿಸ್ಥಿತಿ ಇದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಸಂಘರ್ಷ, ಏನಾಯಿತು ಎಕ್ಸಾಕ್ಟ್ ಆಗಿ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಿದೆ. ಒಂದಿಷ್ಟು ಮಾಹಿತಿಯ ಪ್ರಕಾರ ಅಲ್ಲಿ ಒಂದಿಷ್ಟು ಬೈಟ್ಗಳನ್ನು ಅಂದರೆ ಅಧಿಕಾರಿಗಳಿಂದ ಬೈಟ್ಗಳನ್ನು ಪಡೆಯುವ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ ಅನ್ನುವ ವಾದ ಇದೆ, ಆ ರೀತಿಯ ಮಾಹಿತಿ ಇದೆ. ಬಟ್ ಅದೇ ಕಾರಣನ ಗೊತ್ತಿಲ್ಲ. ಆದರೆ ಹಲ್ಲೆ ನಡೆದಿರೋದು ನಿಜ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸದ್ಯ ಅಲ್ಲಿ ವಾತಾವರಣ ಇದೆ ಅಂತ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಎರಡು ಗುಂಪಿನ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಇದರ ನಡುವೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅಂತ ಹೇಳಿ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಾಗಲೇ ಇಡೀ ಪ್ರಕರಣ ಕೇವಲ ಒಂದು ಅಪರಾಧದ ಪ್ರಕರಣ ಆಗಿರಲಿಲ್ಲ, ಇದು ಕೋಮು ಸೂಕ್ಷ್ಮ ಪ್ರದೇಶವೂ ಆಗಿತ್ತು. ಜನರ ಭಾವನೆ ತಳುಕು ಹಾಕೊಂಡಿತ್ತು. ರಾಜಕೀಯ, ಸಾಮಾಜಿಕ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈ ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕೋಟ್ಯಾನುಕೋಟಿ ಮಂಜುನಾಥನ ಭಕ್ತರ ನಂಬಿಕೆ, ಅದೇ ಸಂದರ್ಭದಲ್ಲಿ ಧರ್ಮಸ್ಥಳದ ಬಗ್ಗೆ ಇರುವಂತಹ ಅಭಿಪ್ರಾಯ, ಧರ್ಮಸ್ಥಳದಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ ಅನ್ನುವ ಆರೋಪ. ಇಲ್ಲ ಅಧರ್ಮಿಗಳು ಈಗ ಧರ್ಮಸ್ಥಳದ ಹೆಸರನ್ನ ಕೆಡಿಸಲಿಕ್ಕೆ ಅಧರ್ಮದ ಮಾರ್ಗವಾಗಿ ಬಂದಿದ್ದಾರೆ, ಅಧರ್ಮವನ್ನು ನಡೆಸ್ತಾ ಇದ್ದಾರೆ ಅನ್ನುವ ಆರೋಪ. ಎರಡೂ ಕಡೆ ಕೂಡ ಆರೋಪಗಳೇ. ಯಾವುದು ಸತ್ಯ ಯಾವುದು ಸುಳ್ಳು ತನಿಖೆಯಿಂದ ಗೊತ್ತಾಗಬೇಕಿದೆ. ಈ ರೀತಿಯಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದರೆ, ಹೊಡೆದಾಟ ನಡೆದರೆ ಯಾರು ಸುಳ್ಳುಗಾರರು, ಯಾರು ಮತಾಂಧರು, ಯಾರು ಈ ಧರ್ಮ ವಿರೋಧಿ ಕೆಲಸವನ್ನ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ, ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಆದರೂ ಕೂಡ ತನಿಖೆ ಆಗೋವರೆಗೂ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಆದರೆ ತನಿಖೆ ಇನ್ನೂ ಶುರುವಾಗಿದೆ. ಒಂದು ದೊಡ್ಡ ಬೆಟ್ಟವನ್ನು ಹತ್ತಬೇಕಾಗಿದೆ. ಒಂದು ದೊಡ್ಡ ಬೆಟ್ಟವನ್ನು ತನಿಖಾಧಿಕಾರಿಗಳು ಹತ್ತಬೇಕಾಗಿದೆ. ಈಗಿನ್ನು ಪ್ರಿಪರೇಷನ್ಸ್ ಅನ್ನ ಮಾಡ್ಕೋತಾ ಇದ್ರು, ಸಿದ್ಧತೆಯನ್ನ ಮಾಡ್ಕೋತಾ ಇದ್ರು. ಇದರ ನಡುವೆ ಈ ಸಂಘರ್ಷ ಏರ್ಪಟ್ಟಿದೆ. ನೋಡಿ, ಹಲ್ಲೆಗೆ ಒಳಗಾಗಿರುವಂತಹ ಯೂಟ್ಯೂಬರ್ಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ವರದಿ ಮಾಡುವಂತಹ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರ್, ತಿಮ್ಮರೋಡಿ ಅವರ ಸಮ್ಮುಖದಲ್ಲಿ ನಡೆದಿರುವಂತಹ ಘಟನೆ ಅಂತ ಗೊತ್ತಾಗ್ತಾ ಇದೆ. ವರದಿಗೆ ತೆರಳಿದ್ದ ಖಾಸಗಿ ವಾಹಿನಿಯ ವರದಿಗಾರನ ಮೇಲೂ ಕೂಡ ಗೂಂಡಾಗಿರಿ ನಡೆಸಲಾಗಿದೆ. ಗಾಯಾಳುಗಳಿಗೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಮುಂದೆ ಕೂಡ ಹಲ್ಲೆಯಾಗಿದೆ. ನೋಡಿ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇದು ಯಾವ ರೀತಿಯಾಗಿ ಘಟನೆಯಾಗಿದೆ ಅಂತ ಹೇಳಿದ್ರೆ ಒಂದು ನೋಡಿ, ಅದ್ರ ಬಗ್ಗೆ ಹೇಳ್ತೀನಿ. ಸದ್ಯ ಆಸ್ಪತ್ರೆಯಲ್ಲಿ ಗಮನಿಸ್ತಾ ಇರಬಹುದು, ಆಸ್ಪತ್ರೆಯಲ್ಲಿ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಎಷ್ಟರ ಮಟ್ಟಿಗೆ ಯೂಟ್ಯೂಬರ್ಗಳ ಮೇಲೆ ಒಂದು ಗುಂಪು ದಾಳಿ ಮಾಡಿದೆ, ಹಲ್ಲೆ ಮಾಡಿದೆ ಅಂತ ಎರಡು ರೀತಿಯ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಒಂದು, ಕ್ಯಾಮರಾ ಪರಿಸ್ಥಿತಿ ಏನು, ವರದಿ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಿದ್ದಂಥ ವಸ್ತುಗಳ ಪರಿಸ್ಥಿತಿ ಹಾಗಿದ್ರೆ ವರದಿ ಮಾಡ್ತಾ ಇದ್ದಂಥ ವರದಿಗಾರರು, ಯೂಟ್ಯೂಬರ್ಗಳು, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರ ಮೇಲೆ ತುಂಬ ದೊಡ್ಡ ದಾಳಿಯಾಗಿದೆ, ತೀವ್ರ ಸ್ವರೂಪದ ದಾಳಿಯಾಗಿದೆ.
ಸೊ ಈಗ ಕಂಪ್ಲೀಟ್ ಆಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ನೋಡಿ. ಮತ್ತೊಂದು ಹೇಳ್ತಾ ಇದೆ, ಇಲ್ಲಿ ಹೋರಾಟಗಾರರು ಜೊತೆಗೆ ಅಲ್ಲಿರುವಂಥ ಸ್ಥಳೀಯ ಗ್ರಾಮಸ್ಥರು ಅಥವಾ ಒಂದು ಗುಂಪು. ಏನಿದು ಹೋರಾಟಗಾರರು ಅಂತ ಹೇಳಿದ್ರೆ, ಹೋರಾಟಗಾರರು ಬಂದು ಈ ತನಿಖೆ ನಡೀಬೇಕು, ಧರ್ಮಸ್ಥಳದಲ್ಲಿ ಅನ್ಯಾಯ ನಡೀತಾ ಇದೆ, ಅಧರ್ಮ ನಡೀತಾ ಇದೆ ಅಂತ ಹೇಳಿ. ಎಸ್, ಒಂದು ಕಡೆ ನೋಡಿ, ಒಂದು ಕಡೆ ಪ್ರತಿಭಟನೆ ಆರಂಭವಾಗಿದೆ, ಧರಣಿ ಕೂಡ ಆರಂಭವಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈಗ ಸ್ಥಳದಲ್ಲಿ ಪ್ರತಿಭಟನೆ ಕೂಡ ಆರಂಭವಾಗಿದೆ. ನ್ಯಾಯ ಸಿಗೋವರೆಗೂ ಸ್ಥಳದಿಂದ ಹೋಗಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಇಳಿದಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರ್ಬೋದು. ನಿಮ್ಮ ಅಶ್ವವೇಗ ವಾಹಿನಿಯಲ್ಲಿ ನೇರ ದೃಶ್ಯಾವಳಿಗಳು ಪಂಗಳ ಕ್ರಾಸ್ನಲ್ಲಿ ಯಾವ ರೀತಿಯಾಗಿ ವಾತಾವರಣ ಇದೆ ಅಂತ ಹೇಳಿ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸದ್ಯ ಅಲ್ಲಿ ಆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಆರಂಭವಾಗಿದೆ. ಯೂಟ್ಯೂಬರ್ಗಳ ಪರವಾಗಿ ಹೋರಾಟಗಾರರು ಪ್ರತಿಭಟನೆಗೆ ಕೂತಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳು. ಇದು ಅಶ್ವವೇಗ, ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ನೇರ ದೃಶ್ಯಾವಳಿಗಳಿವು. ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಧರ್ಮಸ್ಥಳದ ಮೇಲಿನ ಷಡ್ಯಂತ್ರಗಳಿಗೆ ಧಿಕ್ಕಾರ, ಕ್ಷೇತ್ರದ ಮೇಲಿನ ಷಡ್ಯಂತ್ರಗಳಿಗೆ ಧಿಕ್ಕಾರ, ಕಮ್ಯುನಿಸ್ಟ್ ಪ್ರೇರಿತ ಗೂಂಡಗಳಿಗೆ, ಕ್ಷೇತ್ರದ ಮೇಲೆ ಷಡ್ಯಂತ್ರ ರೂಪಿಸುವ ಶಕ್ತಿಗಳಿಗೆ, ಕಮ್ಯುನಿಸ್ಟ್ ನಾಯಿಗಳಿಗೆ, ಕ್ಷೇತ್ರ ವಿರೋಧಿ ದಾಳಿಗಾರರಿಗೆ, ಕ್ಷೇತ್ರ ವಿರೋಧಿ ಬಂಡುಕೋರರಿಗೆ, ಕ್ಷೇತ್ರ ವಿರೋಧಿ ಬಂಡುಕೋರರಿಗೆ, ಕ್ಷೇತ್ರ ವಿರೋಧಿ ನಾಯಿಗಳಿಗೆ, ಕಮ್ಯುನಿಸ್ಟ್ ಷಡ್ಯಂತ್ರಗಳಿಗೆ, ಧರ್ಮ ವಿರೋಧಿ ಶಕ್ತಿಗಳಿಗೆ, ಧರ್ಮ ವಿರೋಧಿ ಶಕ್ತಿಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ. ಧರ್ಮಸ್ಥಳದಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ನೇತ್ರಾವತಿಯ ಪಾಂಗಳ ಪ್ರದೇಶದಲ್ಲಿ ಹಲ್ಲೆ ನಡೆಸಿದೆ ಗುಂಪು. ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಸಂದರ್ಶನದ ಸಂದರ್ಭದಲ್ಲಿ ಗ್ರಾಮಸ್ಥರು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿತ್ತು. ಆ ಪರಿಸ್ಥಿತಿ ಮತ್ತು ಆ ಸಂದರ್ಭ ಯಾವ ಕಾರಣಕ್ಕಾಯ್ತು ಗೊತ್ತಿಲ್ಲ. ಬಟ್ ಇದರ ನಡುವೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಸೌಜನ್ಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಗಲಾಟೆಯನ್ನ ಮಾಡಿದ್ದಾರೆ. ಸೌಜನ್ಯ ನಿವಾಸಕ್ಕೆ ರಜತ್ ಭೇಟಿಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಮಾಧ್ಯಮದೊಂದಿಗೆ ಅಂದರೆ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಇದ್ರು. ಆಗ ಈ ಗಲಾಟೆ ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಅದಾದ ನಂತರ ಹಲ್ಲೆಯನ್ನು ನಡೆಸಿದ್ದಾರೆ, ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಂದು ಗುಂಪಿನ ವಾದ ಏನು, ಧರ್ಮಸ್ಥಳದ ಹೆಸರನ್ನು ಕೆಡಿಸಲಿಕ್ಕೆ ಈ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ. ಧರ್ಮಸ್ಥಳದ ಹೆಸರು ಜೊತೆಗೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಜನರ ಭಾವನೆಗಳ ಮೇಲೆ, ಜನರ ನಂಬಿಕೆಯ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅನ್ನುವ ಆರೋಪ ಒಂದು ಗುಂಪಿನದ್ದು. ಧರ್ಮಸ್ಥಳದ ವಿರುದ್ಧ ನಿಂತಿದ್ದಾರೆ ಒಂದು ಗುಂಪು, ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಒಂದು ಗುಂಪು ಆರೋಪವನ್ನ ಮಾಡ್ತಾ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಮತ್ತೊಂದು ಗುಂಪು ಪ್ರತಿಭಟನೆ ಮಾಡ್ತಾ ಇದೆ. ಮತ್ತೊಂದು ಗುಂಪು ಕೂಡ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. ಇಲ್ಲ ಧರ್ಮಸ್ಥಳದಲ್ಲಿ ಅಧರ್ಮ ನಡೀತಾ ಇದೆ,
ಸಾಕಷ್ಟು ಮಹಿಳೆಯರ ಮಾನಭಂಗವಾಗಿದೆ, ಸಾಕಷ್ಟು ಮಹಿಳೆಯರ ಕಗ್ಗೊಲೆಯಾಗಿದೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೋರಾಟ. ಈ ಹೋರಾಟಗಾರರ ನಡುವೆ ಯೂಟ್ಯೂಬರ್ಗಳು ಕೂಡ ಹಂಚಿ ಹೋಗಿದ್ದಾರೆ. ಒಂದಿಷ್ಟು ಮಂದಿ ಹೋರಾಟಗಾರರ ಪರವಾಗಿ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ವಾರ್ನ್ ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜನರು ಇಲ್ಲಿಂದ ತೆರಳಬೇಕು, ಇಲ್ಲ ಅಂತ ಹೇಳಿದ್ರೆ ಲಾಠಿ ಚಾರ್ಜನ್ನು ಮಾಡ್ತೀವಿ ಅಂತ ಹೇಳಿ. ನೀವು ಆಗಲೇ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ, ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಪ್ರತಿಭಟನೆ ಎರಡೂ ಕಡೆಯಿಂದ ಆಗ್ತಾ ಇದೆ. ಒಂದು ಅಲ್ಲಿರುವಂತಹ ಗ್ರಾಮಸ್ಥರು ಅಂದರೆ ಸ್ಥಳೀಯರು ಅಂತ ಹೇಳಿಕೊಳ್ಳುವಂತಹ ಒಂದಿಷ್ಟು ಗುಂಪು, ಅಂದರೆ ಧರ್ಮಸ್ಥಳದ ಪರವಾಗಿರುವಂತಹ ಗುಂಪು. ಮತ್ತೊಂದು ಕಡೆ ಹೋರಾಟಗಾರರು, ಅಂದರೆ ಧರ್ಮಸ್ಥಳದಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನುವ ಹೋರಾಟಗಾರರು. ಇವರಿಬ್ಬರೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎರಡೂ ಕಡೆಯವರು ಕೂಡ ಇಲ್ಲಿ ಸಂಘರ್ಷಕ್ಕೆ ಇಳಿದಿದ್ದಾರೆ. ಎರಡೂ ಕಡೆಯಿಂದಲೂ ಕೂಡ ಮಾತಿಗೆ ಮಾತು ಬೆಳೀತಾ ಇದೆ. ಈಗ ಇಬ್ಬರನ್ನೂ ಕೂಡ ತಿಳಿಗೊಳಿಸುವ ಅಥವಾ ಸಮಾಧಾನ ಪಡಿಸುವಂತ ಕೆಲಸ ಪೊಲೀಸರ ಮೇಲಿದೆ. ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ತುಂಬಾ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕಾಗಿದೆ, ಆ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಆದರೂ ಕೂಡ ಪ್ರತಿಭಟನಾಕಾರರು, ಅಲ್ಲಿರುವಂತಹ ಜನರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ, ಧರಣಿಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ಆದಷ್ಟು ಬೇಗ ಜಾಗ ಖಾಲಿ ಮಾಡಿ, ಈ ಸ್ಥಳವನ್ನ ಬಿಟ್ಟು ಹೋಗಿ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಅಕ್ರಮ ಕೂಟ ಅಂತ ಭಾವಿಸಿ ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಕ್ರಮ ಕೂಟ ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ದೊಂಬಿಯನ್ನ ಎಬ್ಬಿಸಲಿಕ್ಕೆ ಅಥವಾ ಗಲಾಟೆಯನ್ನ ಮಾಡಲಿಕ್ಕೆ ಸೇರಿರುವಂತ ಕೂಟ ಅಂತ ಭಾವಿಸಿ ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ ಅಂತ ಪೊಲೀಸರು ವಾರ್ನ್ ಮಾಡ್ತಾ ಇದ್ದಾರೆ. ಪೊಲೀಸರ ವಾರ್ನ ನಡುವೆ ಕೂಡ ಧರಣಿ ಮುಂದುವರಿತಾ ಇದೆ. ಅಲ್ಲಿರುವಂತಹ ಜನರು ಸ್ಥಳವನ್ನ ಬಿಟ್ಟು ಹೋಗ್ತಾ ಇಲ್ಲ. ಇಷ್ಟು ದಿನಗಳ ಕಾಲ ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಧರ್ಮಸ್ಥಳ ಕೇವಲ ಒಂದು ಗ್ರಾಮ ಅಲ್ಲ. ಧರ್ಮಸ್ಥಳ ಅಂತ ಹೇಳಿದ್ರೆ ಕೋಟ್ಯಾನುಕೋಟಿ ಜನರಿಗೆ ಒಂದು ಭಕ್ತಿಯ ಸ್ಥಾನ, ನಂಬಿಕೆಯ ಸ್ಥಳ. ಧರ್ಮಸ್ಥಳದಲ್ಲಿ ಧರ್ಮ ನೆಲೆಸಿದೆ ಅನ್ನುವ ಅಭಿಪ್ರಾಯ, ನಂಬಿಕೆ ಈಗಲೂ ಕೂಡ ಸಾಕಷ್ಟು ಜನರಲ್ಲಿದೆ. ಬಟ್ ಅದೇ ಧರ್ಮಸ್ಥಳದಲ್ಲಿ ಅಕ್ರಮ ಆಗ್ತಾ ಇದೆ, ಹೆಣ್ಣು ಮಕ್ಕಳ ಮಾನಭಂಗವಾಗ್ತಾ ಇದೆ, ಜೊತೆಗೆ ಅತ್ಯಾಚಾರಗಳಾಗ್ತಾ ಇದೆ, ಅಸಹಜ ಸಾವುಗಳಾಗ್ತಾ ಇದೆ. ಇವುಗಳ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ಅಧರ್ಮ ತಾಂಡವ ಆಡ್ತಾ ಇದೆ ಅನ್ನೋದು ಹೋರಾಟಗಾರರ ಆರೋಪ. ಹೀಗಾಗಿ ಇಡೀ ಪ್ರಕರಣ ಸಾರ್ವಜನಿಕವಾಗಿ ಎಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇತ್ತೋ ಅದೇ ಸಂದರ್ಭದಲ್ಲಿ ಸಾಕಷ್ಟು ಸೂಕ್ಷ್ಮತೆಯನ್ನು ಕೂಡ ಪಡೆದುಕೊಂಡಿತ್ತು. ಸಾಕಷ್ಟು ಸೂಕ್ಷ್ಮತೆ. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ನಡೆದಿರುವಂತಹ ಹೋರಾಟ, ನಡೀತಾ ಇರುವಂತಹ ಹೋರಾಟಗಳು, ಹಾಗಿರುವಂತಹ ರಕ್ತಪಾತ ಎಲ್ಲವೂ ಕೂಡ ಕಣ್ಣ ಮುಂದೆ ಬಂದು ಹೋಗುತ್ತೆ. ಸೊ ಧರ್ಮಸ್ಥಳದಲ್ಲಿ ಒಂದಿಷ್ಟು ಸೂಕ್ಷ್ಮ ಪ್ರದೇಶ, ಇದು ಸೂಕ್ಷ್ಮ ವಿಚಾರವಾಗಿತ್ತು. ಹೀಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕಿತ್ತು, ಪೊಲೀಸರು ಕೂಡ ಮೊದಲೇ ಅಲರ್ಟ್ ಆಗಿರಬೇಕಿತ್ತು. ಬಟ್ ಒಂದು ಆರೋಪ ಇತ್ತು ಆರಂಭದಿಂದಲೂ ಕೂಡ. ಒಂದು ದೊಡ್ಡ ಪ್ರಕರಣದ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಜನರನ್ನ ಬಿಟ್ಕೊಡೋದು ಎಷ್ಟು ಸರಿ? ಅಲ್ಲಿ 144 ಸೆಕ್ಷನ್ ಏನಾದರೂ ಜಾರಿ ಮಾಡಬಹುದಿತ್ತಲ್ವಾ ತನಿಖೆಯ ಸಂದರ್ಭದಲ್ಲಿ? ಯಾರಂದರೆ ಬಂದು ದಾರಿಲಿ ಹೋಗೋರು ಮತ್ತು ಸಾಕಷ್ಟು ಜನರು ಬಂದು ತನಿಖೆಯನ್ನು ನೋಡ್ತಾ ಇರ್ತಾರೆ, ಉತ್ಖನನ ಹೇಗಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇರ್ತಾರೆ. ಇದೆಲ್ಲ ಅವಶ್ಯಕತೆ ಇತ್ತಾ?
ಅನ್ನುವ ಪ್ರಶ್ನೆಗಳ ಆರಂಭದಿಂದಲೂ ಕೂಡ ಇದೆ. ಕಾರಣ ಏನು ಗೊತ್ತಿದೆ, ಇಡೀ ಪ್ರಕರಣ ತುಂಬಾ ಸೂಕ್ಷ್ಮವಾಗಿದೆ. ಇದರಲ್ಲಿ ಸಾಕಷ್ಟು ಜನರ ಭಾವನೆಗಳು ಅಡಗಿವೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ಗೌಪ್ಯತೆಯನ್ನ ಕಾಪಾಡಿಕೊಳ್ಳಬಹುದಿತ್ತ? ಅಂದ್ರೆ ಆ ಸ್ಥಳಕ್ಕೆ ಉತ್ಖನನ ನಡೀತಾ ಇದೆ ಅಲ್ವಾ, ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾರು ಬರಬಾರ್ದು, ಒಂದು ಟೈಟ್ ಸೆಕ್ಯೂರಿಟಿ ಆ ಸ್ಥಳಕ್ಕೆ ಸೀಮಿತವಾಗಿ ಯಾರು ಜನ ಸೇರಬಾರ್ದು ಅನ್ನೋದ್ರ ಬಗ್ಗೆ ಮೊದಲೇ ಜಾಗ್ರತೆಯನ್ನು ವಹಿಸಬಹುದಿತ್ತ? ಗೊತ್ತಿಲ್ಲ. ಆದರೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇಲ್ವಾ ಅಂತ ಹೇಳಿದ್ರೆ ಇದೆ, ಸೆಕ್ಯೂರಿಟಿ ಇದೆ. ಎಲ್ಲಿ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರೆ ಆ ಅನಾಮಧೇಯ ವ್ಯಕ್ತಿ ಮಾರ್ಕ್ ಮಾಡಿರುವಂತಹ ಸ್ಥಳಗಳಿಗೆ ಮಾತ್ರ ಸೆಕ್ಯೂರಿಟಿ ಇದೆ. ಯೂಟ್ಯೂಬರ್ಗಳ ಮೇಲೆ ಗುಂಪಿನಿಂದ ಹಲ್ಲೆಯಾಗಿದೆ. ಯೂಟ್ಯೂಬರ್ಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಧರ್ಮಸ್ಥಳದಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಈ ಯೂಟ್ಯೂಬರ್ಗಳು ಯಾರ ಪರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ರು, ಯಾರ ವಿರುದ್ಧವಾಗಿ ಪ್ರಸಾರ ಮಾಡ್ತಾ ಇದ್ರು ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ 2 ಗುಂಪಿದೆ. ಸೋಷಿಯಲ್ ಮೀಡಿಯಾದಲ್ಲಿ 2 ಗುಂಪಿದೆ. ಒಂದು ಧರ್ಮಸ್ಥಳದ ಪರವಾಗಿ, ಮತ್ತೊಂದು ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಆರೋಪ ಮಾಡಲಾಗ್ತಾ ಇದೆಯಲ್ವಾ, ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದೆ, ಅಧರ್ಮ ಆಗಿದೆ ಅನ್ನುವ ಆರೋಪ ಮಾಡ್ತಾ ಇದ್ದಾರಲ್ವಾ ಅವರ ಪರವಾಗಿ. ಬಟ್ ಇಬ್ಬರ ಆರೋಪ, ಇಬ್ಬರ ವಾದ ನಿಜ ಆಗ್ಬೇಕಿರೋದು ಯಾವಾಗ? ತನಿಖೆಯ ನಂತರ. ತನಿಖೆಯ ನಂತರವೇ ಯಾರದ್ದು ಸುಳ್ಳು, ಯಾರದ್ದು ನಿಜ, ಯಾರ ವಾದ ಸತ್ಯ, ಯಾರ ವಾದ ಸುಳ್ಳು ಅಂತ ತನಿಖೆ ನಂತರ ಗೊತ್ತಾಗಬೇಕಿದೆ. ಬಟ್ ಅದರ ನಡುವೆ ಒಂದು ನಿರ್ಧಾರಕ್ಕೆ, ಒಂದು ಅಭಿಪ್ರಾಯಕ್ಕೆ ಯಾಕೆ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಿದೆ. ಅಂದ್ರೆ ತನಿಖೆ ಅನ್ನೋದಕ್ಕಿಂತ ಇದ್ರ ಬಗ್ಗೆ ಸಾಮಾನ್ಯ ಜನರು ಯೋಚನೆ ಮಾಡಬೇಕಾಗಿದೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಹೋರಾಟಗಾರರಾಗಿರುವಂತಹ ತೇಜಸ್ ಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಶ್ರೀರಾಮ್ ನಮಸ್ತೆ, ಹೇಳಿ ಸರ್. ಧರ್ಮಸ್ಥಳದಲ್ಲಿ ಸದ್ಯ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಮಾಹಿತಿ ಇದೆ. SIT ರಚನೆ ಆಗಿದೆ, ಒಂದ್ ಕಡೆ ಉತ್ಖನನ ನಡೀತಾ ಇದೆ, ತನಿಖೆ ಆರಂಭವಾಗಿದೆ. ಇವತ್ತು ಒಂದು ಹಲ್ಲೆ ಕೂಡ ಆಗಿದೆ, ಏನು ಹೇಳ್ತೀರಾ? ನೋಡಿ, SIT ರಚನೆ ಆದಾದ್ಮೇಲೆ SIT ಅವ್ರು ಏನ್ ತನಿಖೆ ಮಾಡ್ತಿದ್ದಾರೆ, ಆ ತನಿಖೆಯ ರಿಪೋರ್ಟ್ ಕೊಡೋವರೆಗೂ ಸ್ವಲ್ಪ ಸಮಾಧಾನ, ಶಾಂತಿ ರೂಪದಲ್ಲಿ ಇರಬೇಕು. ಈ SIT ತನಿಖೆ ಆಗ್ಬೇಕಾದ್ರೇನೆ ಕೆಲವೊಂದು ಖಾಸಗಿ ಮಾಧ್ಯಮ, ಯೂಟ್ಯೂಬ್ ಇಲ್ಲ ಸಲ್ಲದ ಆರೋಪ, ವಿಶೇಷವಾಗಿ ನಮ್ಮ ಮಠ ಮಂದಿರ, ಅದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋ ನಾನು ಮೊಟ್ಟ ಮೊದಲು ಖಂಡಿಸ್ತೀನಿ. ಈ ಸರ್ಕಾರಕ್ಕೆ ಏನಾದ್ರೂ ಕಿಂಚಿತ್ತಾದ್ರೂ ಸ್ವಾಭಿಮಾನ ಇದ್ದಿದ್ರೆ ಕೇವಲ ಧರ್ಮಸ್ಥಳ ವಿಚಾರವನ್ನ ಇಟ್ಕೊಂಡು SIT ರಚನೆ ಮಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮ ಬೇರೆ ಹಿಂದೂಪರ ಹೋರಾಟಗಾರರು ಸಹ ಮಸೀದಿಲಿ ಆಗಿರುವಂತ ಅತ್ಯಾಚಾರ ಪ್ರಕರಣಗಳು ಸಹ ಬೆಳಕಿಗೆ ಬರ್ತಿದೆ. ಅದನ್ನು ಸಹ ಇವರು SIT ರಚನೆ ಮಾಡಿದ್ದಾರಾ ಅಂತ ಧರ್ಮಸ್ಥಳದಲ್ಲಿ ಅಕ್ರಮ ಅನ್ಯಾಯ ನಡೆದ್ರೂ ಕೂಡ ಧರ್ಮಸ್ಥಳ ಅನ್ನೋ ಕಾರಣಕ್ಕಾಗಿ SIT ರಚನೆ ಮಾಡಬಾರ್ದಿತ್ತಾ? ನೋಡಿ, ಅಕ್ರಮ ಅನ್ಯಾಯ ಆಗಿರೋದು ಅದ್ರ ವಿರುದ್ಧ ಏನ್ ತನಿಖೆ ಅದು ತನಿಖೆ ಆಗ್ಲಿ. ತನಿಖೆಗೆ ಯಾವ ಪರ ಹಿಂದೂ ಪರ ನಾಯಕ ಆಗಿರ್ಬೋದು ಯಾರು ಅಡ್ಡಿಪಡಿಸ್ತಿಲ್ಲ. ನೀವು ಒಂದು ಗಮನಿಸ್ಬೋದು, ಯಾರು ತನಿಖೆ ಅಡ್ಡಿಪಡಿಸ್ತಿಲ್ಲ. ಉದ್ದೇಶ ಪೂರ್ವಕವಾಗಿ ನಾವು ನಂಬುವಂತ ದೇವರು ಮತ್ತೆ ನಾವು ನಂಬುವಂತ ದೇವಸ್ಥಾನ ಮತ್ತೆ ದೇವಸ್ಥಳ ಏನಿದೆ ಅದರ ವಿರುದ್ಧ ಅಪಪ್ರಚಾರ ನಿರಂತರವಾಗಿ ಆಗ್ತಾ ಇದೆ. ಇದ್ರ ನಾವು ಖಂಡಿಸ್ತೀರಿ. ಇದು ಸರ್ಕಾರ ಗಮನಕ್ಕಿಲ್ವಾ? ಏನ್ ತನಿಖೆ ಆಗ್ತಿದೆ ಆ ತನಿಖೆ ಕೂಲಂಕುಷವಾಗಿ ಆಗ್ಲಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಇದರ ಭಾಗಿಯಾಗಿದ್ದಾರೆ, ಅವ್ರು 100ಕ್ಕೂ ಶಿಕ್ಷೆ ಆಗಬೇಕು. ಯಾವ್ದೋ ಒಂದು ವ್ಯಕ್ತಿ, ಯಾವ್ದೋ ಒಂದು ಕುಟುಂಬ ತಪ್ಪು ಮಾಡಿರೋದ್ರಿಂದ
ಇಡೀ ಕ್ಷೇತ್ರಕ್ಕೆ ಕಪ್ಪು ಮಸಿ ಬೆಳೆಯುವಂತ ಎಷ್ಟು ಸರಿ ಇದೆ, ಎಷ್ಟು ಸರಿ ಇದೆ. ಇದು ಯಾವುದೇ ಕಾರಣಕ್ಕೂ ಆಗಬಾರದು. ಭಕ್ತಾದಿಗಳು ಸುಮಾರು ಜನ ಆ ದೇವಸ್ಥಾನ ಆ ಕ್ಷೇತ್ರದ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ. ಯಾವ್ದೋ ಒಂದು ವ್ಯಕ್ತಿ ಮೇಲಾಗ್ಲಿ, ಯಾವ್ದೋ ಒಂದು ಕುಟುಂಬದ ಮೇಲಾಗ್ಲಿ ಭಕ್ತಿ ಇಟ್ಟು ಬರ್ತಾ ಇರೋದಂತಲ್ಲ. ಅಲ್ಲಿ ಇರುವಂತ ಮಂಜುನಾಥ ಮತ್ತೆ ಅಣ್ಣಪ್ಪ ಸ್ವಾಮಿಯ ಮೇಲಿರುವಂತ ಭಕ್ತಿ ಶ್ರದ್ಧೆಯಿಂದ ಬರ್ತಿದ್ದಾರೆ. ಹಾಗಾದ್ರೆ ಈ ತನಿಖೆಯಿಂದ ಧರ್ಮಸ್ಥಳದಲ್ಲಿ ನೆಲೆಸಿರುವಂತ ಮಂಜುನಾಥನ ಮೇಲಿರುವಂತ ಭಕ್ತಿ ಕಡಿಮೆ ಆಗುತ್ತಾ? ಆಗಲ್ವಲ್ಲ. ಕಡಿಮೆ ಆಗುತ್ತಾ ಅಂತ ಪ್ರಶ್ನೆ ಜೊತೆಗೆ ಈ ಭಕ್ತಿ ಯಾರು ಭಕ್ತರಿದಾರಲ್ಲ, ಈ ಭಕ್ತಿಯ ಮೇಲೆ ಏನಕ್ಕೆ ದೌರ್ಜನ್ಯ ಆಗ್ತಿದೆ, ಹಳ್ಳೆ ಆಗ್ತಿದೆ? ನಾವು ಯಾವ ರೀತಿ ದೌರ್ಜನ್ಯ ಅಂತ, ಭಕ್ತರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ, ಭಕ್ತಿಯ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಿದೆ? ತೇಜಸ್ ಗೌಡ ಅವರೇ ನೋಡಿ, ಒಂದು ಆರೋಪ ಬಂದಿದೆ. ತೇಜಸ್ ಗೌಡ ಅವರೇ, ಒಂದು ಆರೋಪ ಬಂದಿದೆ. ಅನಾಮಿಕ ವ್ಯಕ್ತಿಯೊಬ್ಬ ಬಂದು ಇಲ್ಲಿ ಇಷ್ಟೆಲ್ಲ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವರದಿಗಳು ಬಂದಿದೆ. ಸೊ SIT ರಚನೆ ಆಗಿದೆ. ಇದ್ರಲ್ಲಿ ರಾಂಗ್ ಏನಿದೆ ಅಂತ ನೋಡಿ, ನಾನು ಎಲ್ಲೂ ಸಹ ಇದು ತಪ್ಪು ಅಂತ ಹೇಳ್ತಿಲ್ಲ. ಮತ್ತೆ ಭಕ್ತಾದಿಗಳ ಭಕ್ತಿಯ ಮೇಲೆ ದಾಳಿ ಅಂದ್ರೆ ಹೇಗೆ? ಭಕ್ತಿಯ ಮೇಲೆ ನೋಡಿ, ಒಂದು ಭಕ್ತ ಒಂದು ದೇವ್ರು ನಂಬುತ್ತಾನೆ ಅಂತ ಅಂದಾಗ ಅದು ಭಕ್ತನಿಗೂ ಮತ್ತು ದೇವ್ರಿಗಿರುವಂತ ಸಂಬಂಧ. ಆದ್ರೆ ಇದು ಅನ್ಯ ಧರ್ಮೀಯರು ಅಲ್ಲಿ ಇಲ್ಲಿಗೆ ಆಗ್ತಿದ್ದಂತೆ ನಿಮ್ಮ ದೇವ್ರಿಲ್ವಾ, ನಿಮ್ಮ ದೇವ್ರು ಏನ್ ಮಾಡ್ತಿದ್ದಾರೆ ಅಂತ ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಾಣದೇ ಇರುವಂತ ಕೈ ಮತ್ತು ವ್ಯಕ್ತಿಗಳು ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ, ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ. ಇವತ್ತೇನ್ SIT ತನಿಖೆ ಆಗ್ತಿದೆ ಅದು ಹಾಗೆ ಸತ್ಯತೆ ಹೊರಗ್ ಬರ್ಲಿ. ಯಾರು ತಪ್ಪು ಮಾಡಿದರೆ ಅವ್ರು ಖಂಡಿತವಾಗೂ ಶಿಕ್ಷೆ ಅನುಭವಿಸಲೇಬೇಕು. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಅದು ಸಾಕ್ಷಾತ್ ಮಂಜುನಾಥನ ಹಾನಿಯಾಗಿ ಅವರು ಶಿಕ್ಷೆ ಅನುಭವಿಸ್ತಾರೆ. ಆದರೆ ಈ ಒಂದು ಕೃತ್ಯ ಇಟ್ಕೊಂಡು ನಮ್ಮ ನಂಬಿಕೆ, ನಮ್ಮ ಶ್ರದ್ಧಾ ಕೇಂದ್ರ ಮೇಲೆ, ನಮ್ಮ ದೇವಸ್ಥಾನದ ಮೇಲೆ ಅಪಪ್ರಚಾರ ಎಷ್ಟು ಮಳೆ ಸರಿ ಇದೆ, ಎಷ್ಟು ಮಳೆ ಸರಿ ಇದೆ? ಈ ತರ ಯಾವುದೇ ರೀತಿ ಘಟನೆ ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಘಟನೆ ಮತ್ತೇನಾಗ್ತಿದೆ, ನಾನು ಬೆಂಬಲಿಸ್ತಿಲ್ಲ. ಇದು ಬೇರೆ ಯಾವುದೇ ದರ್ಗದಲ್ಲಾಗಿಲ್ವಾ, ಚರ್ಚಲ್ಲಾಗಿಲ್ವಾ, ಎಲ್ಲಾನು ಸಮಾನ ರೀತಿಯಾಗಿ ನೋಡುವಂತವ್ರು. ಇವತ್ತು ಎಷ್ಟು ಅತ್ಯಾಚಾರ ಪ್ರಕರಣಗಳು ಈ ಸರ್ಕಾರ SITಗೆ ಒಪ್ಪಿಸಿದೆ. ನೇಹ ಹಿರೇಮಠ್ ಅಂತ ಒಂದು ಹಿಂದೂ ಹುಡುಗಿಯ ಭೀಕರ ಹತ್ಯವಾಗಿದೆ. ಅದು ಏನಕ್ಕೆ ಇವ್ರು SITಗೆ ರಚನೆ ನೇಹ ಹಿರೇಮಠ್ ಕೊಲೆಯಾದಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಿದಂತಹ ಹಿಂದೂ ಪರ ಸಂಘಟನೆಗಳು ಧರ್ಮಸ್ಥಳದಲ್ಲಿ ಹಿಂದೂ ಯುವತಿಯರ ಮಾನಭಂಗವಾದಾಗ, ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ಆದಾಗ ಯಾಕೆ ಧ್ವನಿ ಎತ್ತಿಲ್ಲ ಅನ್ನುವ ಆರೋಪ, ವಾದಕ್ಕೆ ಏನ್ ಹೇಳ್ತೀರಿ? ನೋಡಿ, ಯಾರು ಧ್ವನಿ ಎತ್ತಿಲ್ಲ ಅಂತ ಹೇಳ್ತಿದಾರಲ್ಲ ಅವ್ರಿಗೆ ನಾವು ಒಂದು ಸ್ಪಷ್ಟ ಸಂದೇಶ ಕೊಡ್ತೀವಿ. ಇದೇ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳು ಪಾದಯಾತ್ರೆ ಮಾಡುತ್ತೆ. ಯಾರು ಇದರಲ್ಲಿ ಸತ್ಯತೆ ಹೊರಗೆ ಬರಬೇಕು. ಏನಕ್ಕಂದ್ರೆ ಪದೇ ಧರ್ಮಸ್ಥಳ ಅಂತ ಹೆಸರು ತೆಗ್ದಿ ನಮ್ಮ ಶ್ರದ್ಧಾ ಕೇಂದ್ರ ನೀವು ಧರ್ಮಸ್ಥಳದ ವಿಚಾರವಾಗಿ ಪಾದಯಾತ್ರೆಯನ್ನ ಮಾಡಿದ್ರಿ, ಬಟ್ ಅಲ್ಲಿ ಆದಂತಹ ಮಹಿಳೆಯರ ಅತ್ಯಾಚಾರ ಮತ್ತು ಕೊಲೆಗಳ ಬಗ್ಗೆ ಧ್ವನಿ ಎತ್ತಿದ್ರಾ ಹಿಂದೂ ಪರ ಸಂಘಟನೆಗಳು ಅನ್ನುವ ಪ್ರಶ್ನೆ ಇದೆ. 100 ಧ್ವನಿ ಎತ್ತಿದ್ದೀರಿ, ಧ್ವನಿ ಈಗಲೂ ಎತ್ತುತ್ತೀರಿ, ಮುಂದೆನೂ ಎತ್ತುತ್ತೀರಿ. ಅಲ್ಲಿ ಆಗಿರುವಂತ ಅನ್ಯಾಯಕ್ಕೆ ಯಾರು ಮಾಡಿದರೆ, ಆಗಿದ್ಯೋ ಆಗಿಲ್ವೋ, ನೀವು ಒಂದು ಗಮನಿಸಬೇಕು ಮಾಧ್ಯಮ ಸ್ನೇಹಿತರು. ಈ ಧ್ವನಿ ಎತ್ತಾಗ ಸಾವಿರಾರು ಹೆಣ್ಣು ಮಕ್ಕಳು ಅಂತಂದ್ರು, ತದನಂತರ 100 ಅಂತಂದ್ರು, ಈಗ 13. ಅಂದ್ರೆ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಯಾರ್ಯಾರು ಧ್ವನಿ ಎತ್ತಿದ್ದಾರೆ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ. ಇದರ ಹಿಂದೆ ಕಮ್ಯುನಿಸ್ಟರು, SDPI, PFI, ಹಿಂದೂ ವಿರೋಧಿಗಳು ಕೈ ಜೋಡಿಸಿದ್ದಾರೆ. ಅವರ ಮೂಲ ಉದ್ದೇಶ ಅನ್ಯಾಯಕ್ಕೆ ಒಳಗಾಗಿರುವಂತ ಹೆಣ್ಮಕ್ಳು ಅಂತ ಅವ್ರು ಏನ್ ಹೇಳ್ತಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸುವುದಂತ ಮಾತ್ರ ಅವಲ್ಲ, ನಮ್ಮ ಧಾರ್ಮಿಕ ಕೇಂದ್ರವನ್ನ ಮತ್ತೆ ನಾವು ನಂಬುವಂತ ದೇವರನ್ನ ಅಪಹರಣ ಮಾಡುವಂತ ಮೂಲ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಸರ್, ಅಶ್ವೇಗ ಜೊತೆ ಮಾತನಾಡಕ್ಕೆ ಥ್ಯಾಂಕ್ಸ್ ಸೋ ಮಚ್.